ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ 7 ಚಿರಂಜೀವಿಗಳು ಅಜರಾಮರರು ಇಂದಿಗೂ ಜೀವಂತರಾಗಿದ್ದಾರೆಂದು ನಂಬಲಾಗುತ್ತದೆ. ಈ 7 ಚಿರಂಜೀವಿಗಳ ಹೆಸರುಗಳು ಹಾಗೂ ಕಲಿ ಯುಗದಲ್ಲಿ ಅವರು ಸಲ್ಲಿಸುತ್ತಿರುವ ಕೊಡುಗೆಗಳ ವಿವರವನ್ನು ಕೆಳಕಂಡಂತೆ ನೀಡಲಾಗಿದೆ. ಹನುಮಂತ, ಹನುಮಾನ್ ಕೊಡುಗೆ. ಹನುಮಂತನು ಶ್ರೀರಾಮನ ಆಜ್ಞೆಯಂತೆ ಕಲಿ ಯುಗದಲ್ಲಿ ಭಕ್ತರ ರಕ್ಷಣೆಗಾಗಿ ಜೀವಂತನಾಗಿದ್ದಾನೆ. ಶ್ರೀರಾಮನ ಶಕ್ತಿಯನ್ನು ಪ್ರತಿನಿಧಿಸುವ ಹನುಮಂತನು ಕಲಿ ಯುಗದಲ್ಲಿ ದುಷ್ಟ ಶಕ್ತಿಗಳನ್ನು ಹತೋಟಿ ಮಾಡುವುದು ಮತ್ತು ಸತ್ಪುರುಷರ ಪಾಲನೆ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಹನುಮ ಭಕ್ತರ ಆಶ್ರಯದಲ್ಲಿ ಸದಾ ಇರುತ್ತಾನೆ. ಎರಡನೇ ಚಿರಂಜೀವಿ ಅಶ್ವತ್ಥಾಮ. ಅವರ ಕೊಡುಗೆ ದ್ರೋಣಾಚಾರ್ಯನ ಮಗನಾದ ಅಶ್ವತ್ಥಾಮನು ಮಹಾಶಕ್ತಿಯುಳ್ಳ ಯೋಧನಾಗಿದ್ದು, ಅವನು ಚಿರಂಜೀವಿ. ಮಹಾಭಾರತದ ಯುದ್ಧದ ನಂತರ ಶ್ರೀಕೃಷ್ಣನ ಶಾಪದಿಂದ ಅಶ್ವತ್ಥಾಮನು ದೀರ್ಘಕಾಲದ ಜೀವಂತನಾಗಿದ್ದು, ಕಲಿಯುಗದಲ್ಲಿ ದ್ವೇಷ ಮತ್ತು ಅಧರ್ಮದ ಬಗ್ಗೆ ಜನರಿಗೆ ಎಚ್ಚರಿಸುತ್ತಾನೆ. ಮೂರನೇ ಚಿರಂಜೀವಿ ವಿಭೀಷಣ. ಅವರ ಕೊಡುಗೆ ರಾವಣನ ಸಹೋದರನಾದ ವಿಭೀಷಣನು ಶ್ರೀರಾಮನ ಭಕ್ತನಾಗಿ ಲಂಕೆಯ ರಾಜನಾಗಿ ರಾಜ್ಯಭಾರ ನಡೆಸಿದ್ದಾನೆ. ಕಲಿಯುಗದಲ್ಲಿ ಧರ್ಮವನ್ನು ಮತ್ತು ಸತ್ಯವನ್ನು ಪಾಲನೆ ಮಾಡುವುದು ಎಂದು ಹೇಳುತ್ತಾರೆ. ಅವನು ಸದಾ ಜನರಲ್ಲಿ ಧರ್ಮದ ಪ್ರಾಮುಖ್ಯತೆಯನ್ನು ಬೋಧಿಸುತ್ತಾನೆ. ನಾಲ್ಕನೇ ಚಿರಂಜೀವಿ ಬಲಿ ಚಕ್ರವರ್ತಿ. ಕೊಡುಗೆ ಬಲಿ ಚಕ್ರವರ್ತಿಯು ಮಹಾಬಲಶಾಲಿಯಾದ ದೊರೆ. ಅವನು ಕಲಿ ಯುಗದಲ್ಲಿ ತನ್ನ ಪ್ರಜೆಗಳ ಅಧಿಕಾರ ಮತ್ತು ಸವಲತ್ತುಗಳನ್ನು ಕಾಪಾಡುವ ಚಿರಂಜೀವಿ ರಾಜನಾಗಿ ಬಾಳಿ ಯುಗಾಧರ್ಮದ ಸ್ಥಾಪನೆಯಲ್ಲಿ ಭಾಗವಹಿಸುತ್ತಾನೆ. ಐದನೇ ಚಿರಂಜೀವಿ ವ್ಯಾಸರಾಯರರ ಕೊಡುಗೆ. ವ್ಯಾಸ ಮಹರ್ಷಿ ಮಹಾಭಾರತದ ರಚನಕಾರ. ವ್ಯಾಸನು ಧರ್ಮಶಾಸ್ತ್ರ ಮತ್ತು ವೇದಗಳ ರಚನೆಯಲ್ಲಿ ಮುಖ್ಯ ಪಾತ್ರವಹಿಸಿದ್ದಾರೆ. ಕಲಿ ಯುಗದಲ್ಲಿ ಧರ್ಮದ ಪರಂಪರೆಯನ್ನು ಕಾಪಾಡುವ ಕೆಲಸವನ್ನು ನಿರ್ವಹಿಸುತ್ತಾರೆ. ಆರನೇ ಚಿರಂಜೀವಿ ಪರಶುರಾಮ. ಕೊಡುಗೆ ಪರಶುರಾಮನು ಭಗವಾನ್ ವಿಷ್ಣುವಿನ ಒಂದು ಅವತಾರ. ಕಲಿ ಯುಗದಲ್ಲಿ ಪರಶುರಾಮನು ಸದಾ ಶತ್ರುಗಳಿಗೆ ವಿರುದ್ಧವಾಗಿ ಯುದ್ಧವನ್ನು ಮಾಡುತ್ತಿರುವ ಧೀರನಾಗಿ ಧರ್ಮವನ್ನು ರಕ್ಷಿಸಲು ಧೀರರೇನು ಬೋಧಿಸುತ್ತಾನೆ. ಏಳನೇ ಚಿರಂಜೀವಿ ಮಾರ್ಕಂಡೇಯ. ಕೊಡುಗೆ ಮಾರ್ಕಂಡೇಯ ಮಹರ್ಷಿ ಯೋಗ ಮತ್ತು ಜಪದ ಮೂಲಕ ಅನಂತಕಾಲದ ಜೀವಂತನಾಗಿದ್ದು, ಕಲಿಯುಗದಲ್ಲಿ ಸಾಧು ಮತ್ತು ಸಂತರನ್ನು ಮಾರ್ಗದರ್ಶನ ಮಾಡುತ್ತಾನೆ. ಅವನು ಸತ್ಪುರುಷರ ರಕ್ಷಣೆಗಾಗಿ ಜೀವಂತನಾಗಿದ್ದಾರೆ. ಈ 7 ಚಿರಂಜೀವಿಗಳು ಕಲಿ ಯುಗದಲ್ಲಿ ಧರ್ಮ, ಸತ್ಯ, ನ್ಯಾಯ ಮತ್ತು ಸತ್ಪುರುಷರ ಪಾಲನೆಗಾಗಿ ತಮ್ಮ ತಮ್ಮ ರೀತಿಯಲ್ಲಿ ಪಾತ್ರವಹಿಸುತ್ತಾರೆ.